ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು 20ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 20. ಯತೋ ಭವದ್ವಿಶ್ವಮಿದಂ ವಿಚಿತ್ರಂ ಸಂಸ್ಥಾಸ್ಯತೆ ಯತ್ರ ಚ ವಾವತಿಷ್ಠತೆ ಪ್ರಜಾಪತೀನಾಂ ಪತಿರೇಶ ಮಹ್ಯಂ ಪರಂ ಪ್ರಮಾಣಂ ಭಗವಾನ್ ಅನಂತಃ. ಅನುವಾದ: ಅನಂತನಾದ ದೇವೋತ್ತಮ ಪರಮಪುರುಷನೇ ನನಗೆ ಅತ್ಯುನ್ನತ ಪ್ರಮಾಣವಾಗಿದ್ದಾನೆ. ಅವನಿಂದಲೇ ಈ ಅದ್ಭುತ ಸೃಷ್ಟಿ ಉದ್ಭವಿಸುತ್ತದೆ. ಅವನಲ್ಲೇ ಅದರ ಸ್ಥಿತಿ ಮತ್ತು ಲಯ ಸಂಭವಿಸುತ್ತದೆ. ಈ ಜಗತ್ತಿನಲ್ಲಿ ಜೀವಿಗಳನ್ನು ಉತ್ಪಾದಿಸುವ ವ್ಯಕ್ತಿಗಳಾದ ಪ್ರಜಾಪತಿಗಳಿಗೆಲ್ಲ ಆತನೇ ಮೂಲವಾಗಿದ್ದಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಹೇಳ್ತಾರೆ, ನನ್ನ ದೇಹದಿಂದ ವೀರ್ಯವನ್ನ ಧರಿಸಿದ ಮೇಲೆ ನಾನು ಅತ್ಯಂತ ಪರಿಪೂರ್ಣರಾದ ಮನುಷ್ಯ ಜೀವಿಗಳು ಸ್ವೀಕಾರ ಮಾಡ್ತಾರಲ್ಲ ಅಂತ ಭಕ್ತಿ ಸೇವೆಯ ಜೀವನವನ್ನ ನಾನು ಸ್ವೀಕಾರ ಮಾಡ್ತೀನಿ. ಈ ಕಟ್ಟುಪಾಡಿಗೆ ಒಪ್ಪೋದಾದ್ರೆ ಈ ಸಾಧ್ವಿ ಕನ್ಯೆಯನ್ನ ನನ್ನ ಹೆಂಡತಿಯಾಗಿ ನಾನು ಒಪ್ಕೊಳ್ತೀನಿ. ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದನ್ನ ಭಗವಂತ ವಿಷ್ಣುನೇ ವರ್ಣನೆ ಮಾಡಿದ್ದಾನೆ. ಇದು ಮಾತ್ಸರ್ಯ ರಹಿತವಾಗಿರುವಂಥದ್ದು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಅನಂತನಾದಂತಹ ದೇವೋತ್ತಮ ಪರಮಪುರುಷ ಇದಾನಲ್ಲ, ಅವನೇ ನನಗೆ ಅತ್ಯುನ್ನತವಾದ ಪ್ರಮಾಣನಾಗಿದ್ದಾನೆ. ಅಂದ್ರೆ ಏನು? ಅವನೇ ನನಗೆ ಸಾಕ್ಷಿ. ಅವನಿಂದನೇ ಈ ಅದ್ಭುತ ಸೃಷ್ಟಿ ಉದ್ಭವಿಸುವಂಥದ್ದು. ಅವನಲ್ಲೇ ಅದರ ಸ್ಥಿತಿ ಮತ್ತೆ ಲಯ ಕೂಡ ಆಗುತ್ತೆ. ಈ ಜಗತ್ತಿನಲ್ಲಿ ಜೀವಿಗಳನ್ನ ಉತ್ಪಾದಿಸುವಂತ ವ್ಯಕ್ತಿಗಳಾಗಿರುವಂತ ಪ್ರಜಾಪತಿಗಳಿಗೆಲ್ಲವೂ ಕೂಡ ಅವನೇ ಮೂಲನಾಗಿದ್ದಾನೆ. ಈ ಜಗತ್ತಲ್ಲಿ ಎಲ್ಲರೂ ಸೃಷ್ಟಿಯಾಗೋದು ಪ್ರಜಾಪತಿಗಳಿಂದ ಅನ್ನೋದು ನಿಜಾನೇ. ಆದರೆ ಅವರಿಗೂ ಕೂಡ ಮೂಲ ಯಾರು ಅಂತಂದ್ರೆ ಭಗವಂತ. ಅವನಿಂದನೇ ಅವರು ಬಂದಿರುವಂಥವ್ರು ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಈ ವಿಷಯದ ಬಗ್ಗೆ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಗೆ ಅವನ ತಂದೆಯಾದ ಪ್ರಜಾಪತಿಯು ಮಕ್ಕಳನ್ನು ಉತ್ಪಾದಿಸುವಂತೆ ಆಜ್ಞಾಪಿಸಿದ್ದನು. ಸೃಷ್ಟಿಯ ಆರಂಭದಲ್ಲಿ ದೊಡ್ಡ ಜನಸಂಖ್ಯೆಯನ್ನು ಉತ್ಪಾದಿಸುವುದೇ ಪ್ರಜಾಪತಿಗಳ ಉದ್ದೇಶವಾಗಿತ್ತು. ಆ ಜನಸಮುದಾಯವು ಅತಿ ವಿಶಾಲ ವಿಶ್ವದ ಲೋಕಗಳಲ್ಲಿ ವಾಸಿಸುತ್ತದೆ. ಆದರೆ ಕರ್ದಮ ಮುನಿ ಹೇಳಿದ್ದೇನೆಂದರೆ, ಮಕ್ಕಳನ್ನು ಉತ್ಪಾದಿಸಲು ಬಯಸಿದ ಪ್ರಜಾಪತಿಯು ಅವನು ತಂದೆಯಾಗಿದ್ದರೂ ವಾಸ್ತವಿಕವಾಗಿ ಅವನು ಮೂಲ ದೇವೋತ್ತಮ ಪರಮಪುರುಷನಾದ ವಿಷ್ಣುವೇ ಆಗಿದ್ದನು. ಏಕೆಂದರೆ ವಿಷ್ಣುವೇ ಸಕಲಕ್ಕೂ ಮೂಲ. ಅವನೇ ಈ ವಿಶ್ವದ ವಾಸ್ತವಿಕ ಸೃಷ್ಟಿಕರ್ತ. ಅವನೇ ವಾಸ್ತವಿಕ ಸ್ಥಿತಿಕರ್ತನೂ ಕೂಡ. ಎಲ್ಲವೂ ಲಯವಾದಾಗ ಅದು ಅವನಲ್ಲೇ ನೆಲೆಸುತ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ದಮ ಮುನಿ ಇದರಲ್ಲ, ಅವರ ತಂದೆ ಪ್ರಜಾಪತಿ ಅವರು ನೀನು ಮಕ್ಕಳನ್ನ ಉತ್ಪಾದನೆ ಮಾಡು ಅಂತ ಅಂದ್ಬಿಟ್ಟು ಆಜ್ಞೆಯನ್ನ ಕೊಡ್ತಾರೆ. ಸೃಷ್ಟಿ ಆರಂಭವಾದಾಗ ಜನಸಂಖ್ಯೆ ಕಡಿಮೆ ಇರುತ್ತೆ ಅಲ್ವಾ. ಸೊ ಜನಸಂಖ್ಯೆನೇ ಇರೋದಿಲ್ಲ. ಅದನ್ನ ಉತ್ಪಾದನೆ ಮಾಡುವಂತ ಕೆಲಸ ಪ್ರಜಾಪತಿಗಳದಾಗಿತ್ತು. ಅವ್ರದೇ ಒಂದು ಲೋಕ ಇದೆ, ಅಲ್ಲಿ ಅವ್ರು ಇರ್ತಾರೆ. ಆದ್ರೆ ಇಲ್ಲಿ ಕರ್ದಮ ಮುನಿ ಹೇಳ್ತಾ ಇರೋ ವಿಚಾರ ಏನು ಅಂತಂದ್ರೆ, ತನ್ನ ತಂದೆ ಪ್ರಜಾಪತಿ ಮಕ್ಕಳನ್ನ ಉತ್ಪಾದನೆ ಮಾಡು ಅಂತ ಹೇಳ್ತಾರೆ. ಅವರು ನನ್ನ ತಂದೆ ಆಗಿದ್ರು ಕೂಡ ವಾಸ್ತವಿಕವಾಗಿ ಹೇಳೋದಾದ್ರೆ ಅವರೇ ಭಗವಂತ, ಅಂದ್ರೆ ಸ್ವಯಂ ವಿಷ್ಣುನೇ ಆಗಿದ್ರು. ಯಾಕೆಂದ್ರೆ ಎಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ, ಮೂಲ ಯಾರು ಅಂತಂದ್ರೆ ಅವನು ವಿಷ್ಣುನೇ. ಸೊ ಈ ವಿಶ್ವದ ವಾಸ್ತವಿಕ ಸೃಷ್ಟಿಕರ್ತ ಯಾರು ಅಂತಂದ್ರೆ ಭಗವಂತ. ಅವನು ಮನಸ್ಸು ಮಾಡಿಲ್ಲ ಅಂತಂದ್ರೆ ಈ ಸೃಷ್ಟಿನೇ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವನೇ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡಿ ಅವರ ಮೂಲಕ ಮಕ್ಕಳನ್ನ ಪಡಿ ಅಂತ ನನಗೆ ಹೇಳ್ತಾ ಇರೋದು ಕೂಡ ಅವನು. ಅದಕ್ಕೆ ಎಲ್ಲಕ್ಕೂ ಮೂಲ ಕಾರಣ ಯಾರು ಅಂತಂದ್ರೆ ವಿಷ್ಣು. ಅವನೇ ವಾಸ್ತವಿಕವಾಗಿ ಸೃಷ್ಟಿಕರ್ತ, ಸ್ಥಿತಿಕರ್ತ ಮತ್ತೆ ಲಯಕರ್ತ ಕೂಡ ಅವನೇ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಶ್ರೀಮದ್ ಭಾಗವತದ ಸಾರಾರ್ಥ ಅಂತ ಕೂಡ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತವನ್ನೆಲ್ಲ ನಾವು ಕೇಳಿ ಕಂಪ್ಲೀಟ್ ಆಗಿ ತಿಳ್ಕೊಂಡಾಗ ಏನು ನಮಗೆ ಗೊತ್ತಾಗುತ್ತೆ ಅಂದರೆ, ಭಗವಂತನೇ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅನ್ನೋದು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ 3 ದೇವತೆಗಳಿದ್ದಾರೆ. ಆದರೆ ಬ್ರಹ್ಮದೇವ ಮತ್ತು ಮಹೇಶ್ವರರು ವಿಷ್ಣುವಿನ ಗುಣಾತ್ಮಕ ವಿಸ್ತರಣವಾಗಿದ್ದರೆ ವಿಷ್ಣು ಕೇಂದ್ರ ಪುರುಷನಾಗಿದ್ದಾನೆ. ಆದ್ದರಿಂದ ವಿಷ್ಣು ಪಾಲನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಅವನಲ್ಲದೆ ಇನ್ಯಾರು ಇಡೀ ಸೃಷ್ಟಿಯನ್ನು ಪಾಲಿಸಲಾರರು. ಇಲ್ಲೇನು ಹೇಳ್ತಾ ಇದ್ದಾರೆ? ಸೃಷ್ಟಿ ಸ್ಥಿತಿ ಲಯ ಈ 3 ಕೆಲಸಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ 3 ದೇವತೆಗಳಿದ್ದಾರೆ.
ಇಲ್ಲಿ ಬ್ರಹ್ಮದೇವ ಮತ್ತೆ ಮಹೇಶ್ವರ ಅಂದ್ರೆ ಈಶ್ವರ, ಇವರಿಬ್ಬರೂ ಕೂಡ ವಿಷ್ಣುವಿನ ಗುಣಾತ್ಮಕ ವಿಸ್ತರಣೆ, ಅವನ ಗುಣಗಳೇ ವಿಸ್ತರಣೆಯನ್ನ ತಗೊಂಡು ಆ ಎರಡು ರೂಪದಲ್ಲಿ ಇರುವಂಥದ್ದು. ಸೊ ವಿಷ್ಣುನೇ ಕೇಂದ್ರ ಪುರುಷನಾಗಿದ್ದಾನೆ, ಅದಕ್ಕೆ ಅವನು ಪಾಲನೆಯ ಜವಾಬ್ದಾರಿಯನ್ನ ತಗೊಂಡಿದ್ದಾನೆ. ಅವನಲ್ಲದೆ ಇನ್ಯಾರು ಈ ಸೃಷ್ಟಿಯನ್ನ ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಅಸಂಖ್ಯ ಜೀವಿಗಳಿದ್ದಾರೆ, ಅವರು ಅಸಂಖ್ಯ ಜೀವಿಗಳ ಅಸಂಖ್ಯ ಬೇಡಿಕೆಗಳನ್ನು ಈಡೇರಿಸಲಾರರು. ಬ್ರಹ್ಮನಿಗೆ ಸೃಷ್ಟಿಸಲು ಆಜ್ಞಾಪಿಸಲಾಗಿದ್ದರೆ ಶಿವನಿಗೆ ಲಯಗೊಳಿಸಲು ಆಜ್ಞೆ ಮಾಡಲಾಗಿತ್ತು. ಮಧ್ಯದ ಕಾರ್ಯವಾದ ಪಾಲನೆಯ ನಿರ್ವಹಣೆಯನ್ನು ವಿಷ್ಣು ವಹಿಸಿಕೊಂಡಿದ್ದಾನೆ. ಈ ಜಗತ್ತಲ್ಲಿ ಬೇಕಾದಷ್ಟು ಅಂದ್ರೆ ಅಸಂಖ್ಯ ಅಂತ ಹೇಳ್ಬಿಟ್ಟಿದ್ದಾರೆ, ಎಣ್ಸಕ್ಕೂ ಆಗಲ್ಲ, ಅಷ್ಟು ಜೀವಿಗಳಿದ್ದಾರೆ. ಅಷ್ಟೂ ಜೀವಿಗಳಿಗೂ ಒಬ್ಬೊಬ್ರಿಗೂ ಒಂದೊಂದು ಬೇಡಿಕೆಗಳಿರುತ್ತಲ್ವಾ, ಒಂದೊಂದಲ್ಲ ಬೇಕಾದಷ್ಟು ಇರುತ್ತೆ. ಈಗ ನನಗೇನಾದ್ರೂ ಬೇಕಾ ಅಂತ ಕೇಳಿದ್ರೆ ಸಾಕು, ನನಗೆ ಎಷ್ಟು ಬೇಡಿಕೆಗಳಿರುತ್ತೆ. ನನ್ನ ಹತ್ರ ಎಲ್ಲ ಇದ್ರೂ ಕೂಡ ನನಗೆ ಬೇಡಿಕೆಗಳಿರುತ್ತೆ ಅಲ್ವಾ. ಆ ರೀತಿ ಎಲ್ಲರ ಬೇಡಿಕೆಗಳನ್ನ ಅವರು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯವನ್ನ ಮಾಡೋದಕ್ಕೆ ಹೇಳಿದಾನೆ, ಬರೀ ಸೃಷ್ಟಿ ಮಾಡ್ತಾ ಇರೋದು ಅವನ ಕೆಲಸ. ಶಿವನನ್ನ ಲಯಗೊಳಿಸೋದಕ್ಕೆ ಆಜ್ಞೆಯನ್ನ ಕೊಟ್ಟಿದ್ದಾನೆ ಅವನಿಗೆ. ಇನ್ನ ಮಧ್ಯದಲ್ಲಿ ನಡೆಯುವಂತ ಕೆಲಸ ಅಂದ್ರೆ ಪಾಲನೆ ಮಾಡುವಂತ ನಿರ್ವಹಣೆ ಇದೆಯಲ್ಲ, ಅದನ್ನ ಸ್ವತಃ ವಿಷ್ಣುನೇ ವಹಿಸ್ಕೊಂಡಿದ್ದಾನೆ. ದೇವೋತ್ತಮ ಪುರುಷನಾದ ವಿಷ್ಣುವೇ ತನ್ನ ಪೂಜಾರ್ಹ ದೇವರೆಂದು ಕರ್ದಮ ಮುನಿಯು ತನ್ನ ಅಭಿವರ್ಧಿತ ಆಧ್ಯಾತ್ಮಿಕ ಜೀವನದ ಶಕ್ತಿಯಿಂದ ಚೆನ್ನಾಗಿ ತಿಳಿದಿದ್ದನು. ವಿಷ್ಣು ಬಯಸಿದ್ದೆಲ್ಲ ಆತನ ಕರ್ತವ್ಯವಾಗಿತ್ತೇ ವಿನಾ ಬೇರೇನೂ ಆಗಿರಲಿಲ್ಲ. ಅವನು ಅನೇಕ ಮಕ್ಕಳನ್ನು ಪಡೆಯಲು ಸಿದ್ಧನಿರಲಿಲ್ಲ. ವಿಷ್ಣುವಿನ ಧರ್ಮ ಪ್ರಸಾರಕ್ಕೆ ಸಹಾಯ ಮಾಡಬಲ್ಲ ಏಕಮಾತ್ರ ಪುತ್ರನನ್ನು ಅವನು ಪಡೆಯಬಹುದಾಗಿತ್ತು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಧಾರ್ಮಿಕ ತತ್ವಗಳನ್ನು ಅನುಷ್ಠಾನ ಮಾಡಲು ಅಡಚಣೆಯುಂಟಾದಾಗಲೆಲ್ಲ ಧಾರ್ಮಿಕ ತತ್ವಗಳನ್ನು ರಕ್ಷಿಸಲಿಕ್ಕಾಗಿ ಮತ್ತು ಪಾಪಿಷ್ಠರ ನಾಶಕ್ಕಾಗಿ ಭಗವಂತನು ಭೂತಲದಲ್ಲಿ ಅವತರಿಸುವನು. ಇಲ್ಲಿ ಕರ್ದಮ ಮುನಿಗಳಿಗೆ ಆ ಭಗವಂತನಾದಂಥ ವಿಷ್ಣುನೇ ತನ್ನ ಪೂಜಾರ್ಹ ದೇವರು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಯಾಕೆ ಅಂತಂದ್ರೆ ಅವರು ಆಧ್ಯಾತ್ಮಿಕ ಜೀವನದ ಶಕ್ತಿಯಿಂದ ಅದನ್ನ ತಿಳ್ಕೊಂಡಿದ್ರು. ಅವರಷ್ಟು ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಆ ಒಂದು ಅರಿವು ಇತ್ತು. ಅದಕ್ಕೆ ಭಗವಂತ ಏನು ಇಷ್ಟಪಡ್ತಾನೋ ಅದು ನನ್ನ ಕರ್ತವ್ಯ, ನಾನು ಏನು ಮಾಡಬೇಕು ಅಂತ ಅವನು ಇಷ್ಟಪಡ್ತಾನೋ ಅದೇ ನನ್ನ ಕರ್ತವ್ಯ, ಬೇರೆ ಇನ್ಯಾವುದೂ ಅಲ್ಲ ಅಂತ ತಿಳ್ಕೊಂಡಿರ್ತಾನೆ. ಸೊ ಅದಕ್ಕೋಸ್ಕರ ಅವನು ಬೇಕಾದಷ್ಟು ಮಕ್ಕಳನ್ನ ಪಡಿಬೇಕು ಅಂತ ಅವ್ರು ಇಷ್ಟಪಟ್ಟಿರಲಿಲ್ಲ, ಅವರು ಸಿದ್ಧವೂ ಇರಲಿಲ್ಲ. ಅವ್ರಿಗೇನು ಅಂತಂದರೆ ಭಗವಂತನ ವಿಚಾರಗಳನ್ನ ಅಂದರೆ ಏನು, ಧರ್ಮವನ್ನ ಪ್ರಚಾರ ಮಾಡಬೇಕು, ಆ ರೀತಿಯ ಏನಾದರೂ ಒಂದು ಸಹಾಯ ಆಗಬೇಕು, ಆ ರೀತಿಯ ಒಬ್ಬ ಮಗನನ್ನ ನಾನು ಪಡಿಬೇಕು ಅಂತ ಅಂದ್ಬಿಟ್ಟು ಅವ್ರ ಇಷ್ಟ. ಆ ರೀತಿ ಅವರು ಒಬ್ಬನೇ ಮಗನನ್ನ ಪಡಿಬೇಕು ಅನ್ನೋದು ಅವ್ರ ಇಷ್ಟ. ಈಗ ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಏನು ಹೇಳಿದಾನೆ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಂ ಅಂದ್ರೆ ಏನು, ದುಷ್ಟರಿಗೆ ಶಿಕ್ಷೆ ಕೊಡೋದಿಕ್ಕೆ, ಒಳ್ಳೆಯವರನ್ನ ಕಾಪಾಡೋದಿಕ್ಕೆ. ಅಂದ್ರೆ ಏನು, ಧರ್ಮವನ್ನ ಯಾರಾದ್ರೂ ಹಾಳು ಮಾಡ್ತಾ ಇದ್ರೆ ಅಥವಾ ಅಧರ್ಮಿಗಳು ಜಾಸ್ತಿ ಆದಾಗ ಆ ಅಧರ್ಮಿಗಳನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡೋದಿಕ್ಕೆ, ಧಾರ್ಮಿಕ ತತ್ವಗಳನ್ನ ಅನುಷ್ಠಾನ ಮಾಡೋದಕ್ಕೆ ಯಾರಾದ್ರೂ ತೊಂದರೆ ಮಾಡ್ತಾ ಇದ್ರೆ ಆವಾಗ ಆ ಧರ್ಮ ತತ್ವಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಭಗವಂತ ಇಲ್ಲಿ ಅವತರಿಸ್ತಾನೆ. ಬೇರೆ 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 ಅವತಾರಗಳನ್ನು ಭಗವಂತ ಯಾಕೆ ತಗೊಂಡಿದ್ದಾನೆ ಅಂತಂದರೆ ಆಯಾ ಸಮಯದಲ್ಲಿ ಆ ಧರ್ಮದ ರಕ್ಷಣೆ ಅಥವಾ ತನ್ನ ಶಿಷ್ಟರ ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಅವನು ಅವತಾರ ತಗೊಳ್ತಾನೆ. ಸೊ ಆ ರೀತಿಯ ಒಬ್ಬ ಮಗನನ್ನು ಪಡಿಬೇಕು ಅನ್ನೋದು ಕರ್ದಮ ಮುನಿಗಳಿಗೆ ಆಸೆ ಆಗಿರುತ್ತೆ. ಯಾಕೆಂದರೆ ಭಗವಂತ ಅದನ್ನು ಇಷ್ಟಪಟ್ಟಿರ್ತಾನೆ. ಭಗವಂತ ಏನು ಇಷ್ಟಪಡ್ತಾನೋ ಅದು ನನ್ನ ಕರ್ತವ್ಯ, ನಾನು ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತ ಅವರು ತಿಳ್ಕೊಂಡಿರ್ತಾರೆ. ಮದುವೆಯಾಗಿ ಮಕ್ಕಳನ್ನು ಪಡೆಯುವುದು ತಾನು ಹುಟ್ಟಿದ ಕುಲದ ಋಣವನ್ನು ತೀರಿಸಲಿಕ್ಕಾಗಿ ಎಂದು ಪರಿಗಣಿಸಲಾಗಿದೆ. ಮಗು ಹುಟ್ಟಿದೊಡನೆಯೇ ಅದರ ಮೇಲೆ ಹೊರಿಸಲಾದ ಅನೇಕ ಋಣಗಳಿರುತ್ತವೆ. ತಾನು ಹುಟ್ಟಿದ ಕುಲದ ಋಣ, ದೇವಋಣ, ಪಿತೃಋಣ, ಋಷಿ ಋಣ ಮುಂತಾದವು. ವಾಸ್ತವಿಕವಾಗಿ ಪೂಜಾರ್ಹನಾದ ದೇವೋತ್ತಮ ಪರಮಪುರುಷನಾದ ಸರ್ವೋತ್ತಮ ಭಗವಂತನ ಸೇವೆಯಲ್ಲಿ ಮಾತ್ರ ನಿರತರಾದರೆ ಇತರ ಋಣಗಳನ್ನು ತೀರಿಸಲು ಪ್ರಯತ್ನಿಸದಿದ್ದರೂ ಆತ ಎಲ್ಲ ಋಣಗಳಿಂದಲೂ ಮುಕ್ತನಾಗುತ್ತಾನೆ. ಕರ್ದಮ ಮುನಿಯು ಪರಮಹಂಸ ಜ್ಞಾನದಲ್ಲಿ ಭಗವಂತನ ದಾಸನಾಗಿ ತನ್ನ ಜೀವನವನ್ನ ಮುಡುಪಾಗಿಡಲು ಮತ್ತು ಅದೇ ಉದ್ದೇಶಕ್ಕಾಗಿ ಮಗುವೊಂದನ್ನು ಪಡೆಯಲು ಹೆಚ್ಚು ಇಷ್ಟಪಟ್ಟನೇ ವಿನ ಈ ವಿಶ್ವದಲ್ಲಿ ರಿಕ್ತ ಸ್ಥಾನಗಳನ್ನು ತುಂಬಲು ಎಣಿಕೆ ಇಲ್ಲದಷ್ಟು ಮಕ್ಕಳನ್ನು ಪಡೆಯಲಿಕ್ಕಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ
ನಾವು ಮದುವೆ ಆಗಿ ಮಕ್ಕಳನ್ನ ಪಡೆಯೋದು ಯಾಕೆ ಅಂತಂದ್ರೆ ನಾನು ಹುಟ್ಟಿರ್ತೀನಲ್ಲ ಕುಲ, ಆ ಕುಲದ ಋಣವನ್ನ ತೀರಿಸೋದಕ್ಕೋಸ್ಕರ. ಈಗ ಒಂದು ಮಗು ಹುಟ್ಟುತ್ತೆ ಅಂತಂದ್ರೆ ಅದಕ್ಕೇನೆ ಬೇಕಾದಷ್ಟು ಋಣಗಳಿರುತ್ತೆ ಹುಟ್ಟಿದ ತಕ್ಷಣನೇ. ಏನೇನು ಅಂತಂದ್ರೆ ಕುಲದ ಋಣ ಇರುತ್ತೆ, ದೇವ ಋಣ, ಪಿತೃ ಋಣ, ಋಷಿ ಋಣ, ಈ ರೀತಿ ಬೇಕಾದಷ್ಟು ಋಣಗಳಿರುತ್ತೆ. ಆದರೆ ಯಾರು ಭಗವಂತನ ಸೇವೆಯಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಾನೋ, ಸದಾ ಅವನಿಗೆ ಭಗವಂತನದ್ದೇ ವಿಚಾರ ಇರಬೇಕು, ಭಗವಂತನ ಕೆಲಸ, ಭಗವಂತನಲ್ಲೇ ಮುಳುಗಿರ್ತಾನಲ್ಲ, ತನ್ನನ್ನು ತಾನು ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡಿರ್ತಾನಲ್ಲ, ಅವನು ಈ ಋಣಗಳನ್ನೆಲ್ಲ ತೀರಿಸ್ಬೇಕು ಅಂತ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಯಾಕಂದರೆ ಅವನು ಒಂದು ಸರಿ ಭಗವಂತನಿಗೆ ಸಮರ್ಪಿತನಾದ ಅಂತಂದರೆ ಎಲ್ಲ ಋಣಗಳಿಂದನೂ ಅವನು ಮುಕ್ತನಾಗ್ಬಿಡ್ತಾನೆ. ಅಲ್ಲಿ ಕರ್ದಮ ಮುನಿಯ ಆಸೆ ಏನು ಅಂತಂದರೆ ಪರಮಹಂಸ ಜ್ಞಾನದಲ್ಲಿ ಅವರು ಭಗವಂತನ ದಾಸನಾಗಿ ತಮ್ಮ ಜೀವನವನ್ನು ಮುಡುಪಾಗಿಡಬೇಕು ಅಂತ ಇಷ್ಟಪಡ್ತಾರೆ. ತನ್ನನ್ನು ತಾನು ಭಗವಂತನಲ್ಲೇ ತೊಡಗಿಸ್ಕೊಳ್ಬೇಕು ಅಂತ, ಮತ್ತು ಅದೇ ಉದ್ದೇಶಕ್ಕೋಸ್ಕರ ಒಂದು ಮಗುವನ್ನು ಪಡಿಬೇಕು ಅಂತ ಇಷ್ಟಪಡ್ತಾರೆ ಹೊರತು ಈ ಒಂದು ಜಗತ್ತಲ್ಲಿ ಬೇಕಾದಷ್ಟು ಖಾಲಿ ಜಾಗ ಇದೆ, ಸೊ ಅದಕ್ಕೆ ನಾನು ಮಕ್ಕಳನ್ನು ಉತ್ಪಾದನೆ ಮಾಡಿ 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 ಅಲ್ಲಿ ಬಿಡಬೇಕು ಅನ್ನೋ ಕಾರಣ ಅವರಲ್ಲಿ ಇರಲಿಲ್ಲ. ಭಗವಂತನ ಬೋಧನೆಯನ್ನು ಮಾಡುವಂಥ ಒಂದು ಮಗುವನ್ನು ನಾನು ಪಡಿಬೇಕು ಅಂತ ಅವರು ಇಷ್ಟಪಡ್ತಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.